ಗಮನಿಸ್ತಾ ಇದ್ವಿ ಒಂದ್ ಕಡೆ ದರ್ಶನ್ ಡಿಸ್ಚಾರ್ಜ್ ಯಾವಾಗ ಆಗ್ತಾರೆ ಆಗಲ್ವೇ ಅನ್ನೋಂಥದ್ದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರುವಂಥದ್ದು. ಹಾಗಾದ್ರೆ ಏನಾಗ್ತಾ ಇದೆ ಜಗ್ಗುದಾದನ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಹಿಂದೆ ಆಸ್ಪತ್ರೆಯಿಂದ ದರ್ಶನ್ ಡಿಸ್ಚಾರ್ಜ್, ಆಪರೇಷನ್ ಇಲ್ಲದೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್. 47 ದಿನಗಳಿಂದ ಬಿಜಿಎಸ್ ಆಸ್ಪತ್ರೆಯಲ್ಲಿರುವಂತಹ ಆರೋಪಿ ದರ್ಶನ್ ಫಿಸಿಯೋಥೆರಪಿಯಲ್ಲೇ ಬೆನ್ನು ನೋವು ಕಮ್ಮಿ ಆಗಿಸಲು ಈಗ ಡಾಕ್ಟರ್ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಇಲ್ಲಿ ಆಪರೇಷನ್ ಮಾಡಲೇಬೇಕು, ಆಪರೇಷನ್ ಆಗಿಲ್ಲ ಅಂತ ಹೇಳಿದ್ರೆ ದರ್ಶನ್ಗೆ ಸಾಕಷ್ಟು ತೊಂದರೆ ಆಗುತ್ತೆ. ಇನ್ನೇನು ದರ್ಶನ್ ಬೆನ್ನಿನ ಸ್ವಾಧೀನವನ್ನೇ ಕಳ್ಕೊಳ್ತಾರೆ, ಕಾಲ ನಡೆಯೋಕ್ಕಾಗಲ್ಲ, ಕಾಲು ಕೂಡ ಕುಂತ್ಕೊಂಡು ನಡೀತಾ ಇದ್ರೆ ಮೊನ್ನೆ ಕೋರ್ಟಿಗೆ ಹೋಗುವಂತ ಸಂದರ್ಭದಲ್ಲೂ ಕೂಡ ಅದೇ ಆಯಿತು. ಆದರೆ ಕೊನೆಗೂ ಕೂಡ ಈಗ ಫಿಸಿಯೋಥೆರಪಿಯೇ ಸಾಕು, ಆದರೆ ಆಪರೇಷನ್ ಮಾಡೋದು ಅಗತ್ಯತೆ ಇಲ್ಲ ಎನ್ನುವಂತ ಪ್ಲಾನ್ ಇದು. ಕೇವಲ ಫಿಸಿಯೋಥೆರಪಿಯಲ್ಲೇ ಗುಣಮುಖ ಮಾಡಬಹುದು ಎನ್ನುವಂಥದ್ದು ಕೂಡ ಡಾಕ್ಟರಿಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಎನ್ನುವಂಥದ್ದು ಮೂಲಗಳಿಂದ ಮಾಹಿತಿ. ಹಿಂದೆ ಆಸ್ಪತ್ರೆಯಿಂದ ದರ್ಶನ್ ಡಿಸ್ಚಾರ್ಜ್, ಆಪರೇಷನ್ ಇಲ್ಲದೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಮೊನ್ನೆ ಅಷ್ಟೇ ನೋಡಿದ್ವಿ, ಗುರುವಾರ ಡಿಸ್ಚಾರ್ಜ್ ಆಗ್ತಾರೆ ಎನ್ನುವಂಥದ್ದು ಕೂಡ ಸುದ್ದಿ ಹರಿದಾಡ್ತಾ ಇರುವಂಥದ್ದು. ಜೊತೆಗೆ ಎಲ್ಲೊಂದು ಕಡೆ ಪವಿತ್ರ ಗೌಡ ನಿನ್ನೆ ಹೊರಗಡೆ ಬರ್ತಾ ಇದ್ದಂಗೆ ಇವತ್ತು ದರ್ಶನ್ ಡಿಸ್ಚಾರ್ಜ್ ಆಗ್ತಾರೆ ಎನ್ನುವಂಥದ್ದು ಮೂಲಗಳಿಂದ ಮಾಹಿತಿ ಸಿಗ್ತಾ ಇದೆ. 47 ದಿನಗಳಿಂದ ಬಿಜಿಎಸ್ ಆಸ್ಪತ್ರೆಯಲ್ಲಿ ದರ್ಶನ್ ಇದ್ರು. ಆಪರೇಷನ್ ಮಾಡಲೇಬೇಕು, ಆಪರೇಷನ್ ಮಾಡಿಲ್ಲ ಅಂತ ಹೇಳಿದ್ರೆ ಇನ್ನೇನು ಸ್ವಾಧೀನನೇ ಕಳ್ಕೊಳ್ತಾರೆ ಬೆನ್ನಿಂದು. ಇದೆಲ್ಲವೂ ಕೂಡ ಸುದ್ದಿ ಹರಿದಾಡಿತ್ತು. ಇನ್ನು ಫಿಸಿಯೋಥೆರಪಿಯಿಂದ ಎಲ್ಲವೂ ಕೂಡ ಗುಣಮುಖ ಆಗುತ್ತೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತದೆ. ಬಟ್ ಈಗಿರೋ ಅನುಮಾನ ಅಂತಂದ್ರೆ ಸಾಮಾನ್ಯವಾಗಿ ಫಿಸಿಯೋಥೆರಪಿ ಅಂತೆಲ್ಲ ಆದ್ರೆ ಇಷ್ಟು ದಿನಗಳ ಕಾಲ ಅಡ್ಮಿಷನ್ ಮಾಡಿಸ್ಕೊಳ್ಳೋದಿಲ್ಲ. ಹೌದು, ಸಾಮಾನ್ಯವಾಗಿ ಆಪರೇಷನ್ ಅಂತಂದ್ರೂ ಕೂಡ 47 ದಿನಗಳ ಕಾಲ ವೆರಿ ರೇರೆಸ್ಟ್ ಆಫ್ ರೇರೆಸ್ಟ್ ICU ನಲ್ಲೇ ಇರಬೇಕು ಅನ್ನೋ ಪರಿಸ್ಥಿತಿಯಲ್ಲಿ ಮಾತ್ರ ನಾವು ಗಮನಿಸ್ದಂಗೆ ಆಸ್ಪತ್ರೆಯಲ್ಲಿ ಇಟ್ಕೊಳ್ತಾರೆ. ಇಷ್ಟು ದಿನ ಡಿಸ್ಚಾರ್ಜ್ ಆಗದಲ್ಲೇ ಹಾಸ್ಪಿಟ್ಲಲ್ಲೇ ಇದ್ದಾರೆ ಅಂತಂದ್ರೆ ಸರ್ಜರಿ ಮಾಡಲೇಬೇಕಾದ ಅನಿವಾರ್ಯ ಪರಿಸ್ಥಿತಿ ಇದೆ. BP ಕಂಟ್ರೋಲಿಗೆ ಬರ್ತಿಲ್ಲ, BP ಕಂಟ್ರೋಲ್ಗೆ ಆದ್ಮೇಲೆ ಸರ್ಜರಿ ಮಾಡಿಸ್ಬೋದು ಅನ್ನೋ ರೀತಿಯಲ್ಲೇ ಇತ್ತು. ಇವಾಗ ಬೇಲ್ ಸಿಕ್ಕ ತಕ್ಷಣ ಒಂದು 3 ದಿನ ಇದ್ರು ಆಸ್ಪತ್ರೆಯಿಂದ, ಇವತ್ತು ಡಿಸ್ಚಾರ್ಜ್ ಅಂತಂದ್ರೆ ಅದು ವಿತೌಟ್ ಸರ್ಜರಿ. ಸಹಜವಾಗಿ ಅನುಮಾನ. ಗಮನಿಸ್ತಾ ಇದ್ವಿ ಒಂದ್ ಕಡೆ ದರ್ಶನ್ ಡಿಸ್ಚಾರ್ಜ್ ಯಾವಾಗ ಆಗ್ತಾರೆ ಆಗಲ್ವೇ ಅನ್ನೋಂಥದ್ದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರುವಂಥದ್ದು. ಹಾಗಾದ್ರೆ ಏನಾಗ್ತಾ ಇದೆ ಜಗ್ಗುದಾದನ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಹಿಂದೆ ಆಸ್ಪತ್ರೆಯಿಂದ ದರ್ಶನ್ ಡಿಸ್ಚಾರ್ಜ್, ಆಪರೇಷನ್ ಇಲ್ಲದೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್. 47 ದಿನಗಳಿಂದ ಬಿಜಿಎಸ್ ಆಸ್ಪತ್ರೆಯಲ್ಲಿರುವಂತಹ ಆರೋಪಿ ದರ್ಶನ್ ಫಿಸಿಯೋಥೆರಪಿಯಲ್ಲೇ ಬೆನ್ನು ನೋವು ಕಮ್ಮಿ ಆಗಿಸಲು ಈಗ ಡಾಕ್ಟರ್ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಇಲ್ಲಿ ಆಪರೇಷನ್ ಮಾಡಲೇಬೇಕು, ಆಪರೇಷನ್ ಆಗಿಲ್ಲ ಅಂತ ಹೇಳಿದ್ರೆ ದರ್ಶನ್ಗೆ ಸಾಕಷ್ಟು ತೊಂದರೆ ಆಗುತ್ತೆ. ಇನ್ನೇನು ದರ್ಶನ್ ಬೆನ್ನಿನ ಸ್ವಾಧೀನವನ್ನೇ ಕಳ್ಕೊಳ್ತಾರೆ, ಕಾಲ ನಡೆಯೋಕ್ಕಾಗಲ್ಲ, ಕಾಲು ಕೂಡ ಕುಂತ್ಕೊಂಡು ನಡೀತಾ ಇದ್ರೆ ಮೊನ್ನೆ ಕೋರ್ಟಿಗೆ ಹೋಗುವಂತ ಸಂದರ್ಭದಲ್ಲೂ ಕೂಡ ಅದೇ ಆಯಿತು. ಆದರೆ ಕೊನೆಗೂ ಕೂಡ ಈಗ ಫಿಸಿಯೋಥೆರಪಿಯೇ ಸಾಕು, ಆದರೆ ಆಪರೇಷನ್ ಮಾಡೋದು ಅಗತ್ಯತೆ ಇಲ್ಲ ಎನ್ನುವಂತ ಪ್ಲಾನ್ ಇದು. ಕೇವಲ ಫಿಸಿಯೋಥೆರಪಿಯಲ್ಲೇ ಗುಣಮುಖ ಮಾಡಬಹುದು ಎನ್ನುವಂಥದ್ದು ಕೂಡ ಡಾಕ್ಟರಿಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಎನ್ನುವಂಥದ್ದು ಮೂಲಗಳಿಂದ ಮಾಹಿತಿ. ಹಿಂದೆ ಆಸ್ಪತ್ರೆಯಿಂದ ದರ್ಶನ್ ಡಿಸ್ಚಾರ್ಜ್, ಆಪರೇಷನ್ ಇಲ್ಲದೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಮೊನ್ನೆ ಅಷ್ಟೇ ನೋಡಿದ್ವಿ, ಗುರುವಾರ ಡಿಸ್ಚಾರ್ಜ್ ಆಗ್ತಾರೆ ಎನ್ನುವಂಥದ್ದು ಕೂಡ ಸುದ್ದಿ ಹರಿದಾಡ್ತಾ ಇರುವಂಥದ್ದು. ಜೊತೆಗೆ ಎಲ್ಲೊಂದು ಕಡೆ ಪವಿತ್ರ ಗೌಡ ನಿನ್ನೆ ಹೊರಗಡೆ ಬರ್ತಾ ಇದ್ದಂಗೆ ಇವತ್ತು ದರ್ಶನ್ ಡಿಸ್ಚಾರ್ಜ್ ಆಗ್ತಾರೆ ಎನ್ನುವಂಥದ್ದು ಮೂಲಗಳಿಂದ ಮಾಹಿತಿ ಸಿಗ್ತಾ ಇದೆ. 47 ದಿನಗಳಿಂದ ಬಿಜಿಎಸ್ ಆಸ್ಪತ್ರೆಯಲ್ಲಿ ದರ್ಶನ್ ಇದ್ರು. ಆಪರೇಷನ್ ಮಾಡಲೇಬೇಕು, ಆಪರೇಷನ್ ಮಾಡಿಲ್ಲ ಅಂತ ಹೇಳಿದ್ರೆ ಇನ್ನೇನು ಸ್ವಾಧೀನನೇ ಕಳ್ಕೊಳ್ತಾರೆ ಬೆನ್ನಿಂದು. ಇದೆಲ್ಲವೂ ಕೂಡ ಸುದ್ದಿ ಹರಿದಾಡಿತ್ತು. ಇನ್ನು ಫಿಸಿಯೋಥೆರಪಿಯಿಂದ ಎಲ್ಲವೂ ಕೂಡ ಗುಣಮುಖ ಆಗುತ್ತೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತದೆ. ಬಟ್ ಈಗಿರೋ ಅನುಮಾನ ಅಂತಂದ್ರೆ ಸಾಮಾನ್ಯವಾಗಿ ಫಿಸಿಯೋಥೆರಪಿ ಅಂತೆಲ್ಲ ಆದ್ರೆ ಇಷ್ಟು ದಿನಗಳ ಕಾಲ ಅಡ್ಮಿಷನ್ ಮಾಡಿಸ್ಕೊಳ್ಳೋದಿಲ್ಲ. ಹೌದು, ಸಾಮಾನ್ಯವಾಗಿ ಆಪರೇಷನ್ ಅಂತಂದ್ರೂ ಕೂಡ 47 ದಿನಗಳ ಕಾಲ ವೆರಿ ರೇರೆಸ್ಟ್ ಆಫ್ ರೇರೆಸ್ಟ್ ICU ನಲ್ಲೇ ಇರಬೇಕು ಅನ್ನೋ ಪರಿಸ್ಥಿತಿಯಲ್ಲಿ ಮಾತ್ರ ನಾವು ಗಮನಿಸ್ದಂಗೆ ಆಸ್ಪತ್ರೆಯಲ್ಲಿ ಇಟ್ಕೊಳ್ತಾರೆ. ಇಷ್ಟು ದಿನ ಡಿಸ್ಚಾರ್ಜ್ ಆಗದಲ್ಲೇ ಹಾಸ್ಪಿಟ್ಲಲ್ಲೇ ಇದ್ದಾರೆ ಅಂತಂದ್ರೆ ಸರ್ಜರಿ ಮಾಡಲೇಬೇಕಾದ ಅನಿವಾರ್ಯ ಪರಿಸ್ಥಿತಿ ಇದೆ. BP ಕಂಟ್ರೋಲಿಗೆ ಬರ್ತಿಲ್ಲ, BP ಕಂಟ್ರೋಲ್ಗೆ ಆದ್ಮೇಲೆ ಸರ್ಜರಿ ಮಾಡಿಸ್ಬೋದು ಅನ್ನೋ ರೀತಿಯಲ್ಲೇ ಇತ್ತು. ಇವಾಗ ಬೇಲ್ ಸಿಕ್ಕ ತಕ್ಷಣ ಒಂದು 3 ದಿನ ಇದ್ರು ಆಸ್ಪತ್ರೆಯಿಂದ, ಇವತ್ತು ಡಿಸ್ಚಾರ್ಜ್ ಅಂತಂದ್ರೆ ಅದು ವಿತೌಟ್ ಸರ್ಜರಿ. ಸಹಜವಾಗಿ ಅನುಮಾನ. ಗಮನಿಸ್ತಾ ಇದ್ವಿ ಒಂದ್ ಕಡೆ ದರ್ಶನ್ ಡಿಸ್ಚಾರ್ಜ್ ಯಾವಾಗ ಆಗ್ತಾರೆ ಆಗಲ್ವೇ ಅನ್ನೋಂಥದ್ದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರುವಂಥದ್ದು. ಹಾಗಾದ್ರೆ ಏನಾಗ್ತಾ ಇದೆ ಜಗ್ಗುದಾದನ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಹಿಂದೆ ಆಸ್ಪತ್ರೆಯಿಂದ ದರ್ಶನ್ ಡಿಸ್ಚಾರ್ಜ್, ಆಪರೇಷನ್ ಇಲ್ಲದೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್. 47 ದಿನಗಳಿಂದ ಬಿಜಿಎಸ್ ಆಸ್ಪತ್ರೆಯಲ್ಲಿರುವಂತಹ ಆರೋಪಿ ದರ್ಶನ್ ಫಿಸಿಯೋಥೆರಪಿಯಲ್ಲೇ ಬೆನ್ನು ನೋವು
ಕಮ್ಮಿ ಆಗಿಸಲು ಈಗ ಡಾಕ್ಟರ್ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಇಲ್ಲಿ ಆಪರೇಷನ್ ಮಾಡಲೇಬೇಕು, ಆಪರೇಷನ್ ಆಗಿಲ್ಲ ಅಂತ ಹೇಳಿದ್ರೆ ದರ್ಶನ್ಗೆ ಸಾಕಷ್ಟು ತೊಂದರೆ ಆಗುತ್ತೆ. ಇನ್ನೇನು ದರ್ಶನ್ ಬೆನ್ನಿನ ಸ್ವಾಧೀನವನ್ನೇ ಕಳ್ಕೊಳ್ತಾರೆ, ಕಾಲ ನಡೆಯೋಕ್ಕಾಗಲ್ಲ, ಕಾಲು ಕೂಡ ಕುಂಟ್ಕೊಂಡು ನಡೀತಾ ಇದ್ರೆ ಮೊನ್ನೆ ಕೋರ್ಟಿಗೆ ಹೋಗುವಂಥ ಸಂದರ್ಭದಲ್ಲೂ ಕೂಡ ಅದೇ ಆಯಿತು. ಆದರೆ ಕೊನೆಗೂ ಕೂಡ ಈಗ ಫಿಸಿಯೋಥೆರಪಿಯೇ ಸಾಕು, ಆದರೆ ಆಪರೇಷನ್ ಮಾಡೋದು ಅಗತ್ಯತೆ ಇಲ್ಲ ಎನ್ನುವಂಥ ಪ್ಲಾನ್ ಇದು. ಕೇವಲ ಫಿಸಿಯೋಥೆರಪಿಯಲ್ಲೇ ಗುಣಮುಖ ಮಾಡಬಹುದು ಎನ್ನುವಂಥದ್ದು ಕೂಡ ಡಾಕ್ಟರಿಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಎನ್ನುವಂಥದ್ದು ಮೂಲಗಳಿಂದ ಮಾಹಿತಿ. ಹಿಂದೆ ಆಸ್ಪತ್ರೆಯಿಂದ ದರ್ಶನ್ ಡಿಸ್ಚಾರ್ಜ್, ಆಪರೇಷನ್ ಇಲ್ಲದೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಮೊನ್ನೆಷ್ಟೇ ನೋಡಿದ್ವಿ, ಗುರುವಾರ ಡಿಸ್ಚಾರ್ಜ್ ಆಗ್ತಾರೆ ಎನ್ನುವಂಥದ್ದು ಕೂಡ ಸುದ್ದಿ ಹರಿದಾಡ್ತಾ ಇರುವಂಥದ್ದು. ಜೊತೆಗೆ ಎಲ್ಲೊಂದು ಕಡೆ ಪವಿತ್ರ ಗೌಡ ನಿನ್ನೆ ಹೊರಗಡೆ ಬರ್ತಾ ಇದ್ದಂಗೆ ಇವತ್ತು ದರ್ಶನ್ ಡಿಸ್ಚಾರ್ಜ್ ಆಗ್ತಾರೆ ಎನ್ನುವಂಥದ್ದು ಮೂಲಗಳಿಂದ ಮಾಹಿತಿ ಸಿಗ್ತಾ ಇದೆ. 47 ದಿನಗಳಿಂದ BGS ಆಸ್ಪತ್ರೆಯಲ್ಲಿ ದರ್ಶನ್ ಇದ್ರು. ಆಪರೇಷನ್ ಮಾಡಲೇಬೇಕು, ಆಪರೇಷನ್ ಮಾಡಿಲ್ಲ ಅಂತ ಹೇಳಿದ್ರೆ ಇನ್ನೇನು ಸ್ವಾಧೀನನೇ ಕಳ್ಕೊಳ್ತಾರೆ ಬೆನ್ನಿಂದು. ಇದೆಲ್ಲವೂ ಕೂಡ ಸುದ್ದಿ ಹರಿದಾಡಿತ್ತು. ಇನ್ನು ಫಿಸಿಯೋಥೆರಪಿಯಿಂದ ಎಲ್ಲವೂ ಕೂಡ ಗುಣಮುಖ ಆಗುತ್ತೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತದೆ. ಬಟ್ ಈಗಿರೋ ಅನುಮಾನ ಅಂತಂದ್ರೆ ಸಾಮಾನ್ಯವಾಗಿ ಫಿಸಿಯೋಥೆರಪಿ ಅಂತೆಲ್ಲ ಆದ್ರೆ ಇಷ್ಟು ದಿನಗಳ ಕಾಲ ಅಡ್ಮಿಷನ್ ಮಾಡಿಸ್ಕೊಳ್ಳೋದಿಲ್ಲ. ಹೌದು, ಸಾಮಾನ್ಯವಾಗಿ ಆಪರೇಷನ್ ಅಂತಂದ್ರೂ ಕೂಡ 40-47 ದಿನಗಳ ಕಾಲ ವೆರಿ ರೇರೆಸ್ಟ್ ಆಫ್ ರೇರೆಸ್ಟ್ ICU-ನಲ್ಲೇ ಇರಬೇಕು ಅನ್ನೋ ಪರಿಸ್ಥಿತಿಯಲ್ಲಿ ಮಾತ್ರ ನಾವು ಗಮನಿಸ್ದಂಗೆ ಆ ಆಸ್ಪತ್ರೆಯಲ್ಲಿ ಇಟ್ಕೊಳ್ತಾರೆ. ಇಷ್ಟು ದಿನ ಡಿಸ್ಚಾರ್ಜ್ ಆಗ್ದಲೇ ಹಾಸ್ಪಿಟ್ಲಲ್ಲೇ ಇದ್ದಾರೆ ಅಂತಂದ್ರೆ ಸರ್ಜರಿ ಮಾಡಲೇಬೇಕಾದ ಅನಿವಾರ್ಯ ಪರಿಸ್ಥಿತಿ ಇದೆ. BP ಕಂಟ್ರೋಲಿಗೆ ಬರ್ತಿಲ್ಲ, BP ಕಂಟ್ರೋಲ್ಗೆ ಆದ್ಮೇಲೆ ಸರ್ಜರಿ ಮಾಡಿಸ್ಬೋದು ಅನ್ನೋ ರೀತಿಯಲ್ಲೇ ಇತ್ತು. ಇವಾಗ ಬೇಲ್ ಸಿಕ್ಕ ತಕ್ಷಣ ಒಂದು 3 ದಿನ ಇದ್ರು ಆಸ್ಪತ್ರೆಯಿಂದ, ಇವತ್ತು ಡಿಸ್ಚಾರ್ಜ್ ಅಂತಂದ್ರೆ ಅದು ವಿತೌಟ್ ಸರ್ಜರಿ. ಸಹಜವಾಗಿ ಅನುಮಾನ ಗಮನಿಸ್ತಾ ಇದ್ವಿ. ಒಂದ್ ಕಡೆ ದರ್ಶನ್ ಡಿಸ್ಚಾರ್ಜ್ ಯಾವಾಗ ಆಗ್ತಾರೆ ಆಗಲ್ವೇ ಅನ್ನೋಂಥದ್ದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರುವಂಥದ್ದು. ಹಾಗಾದ್ರೆ ಏನಾಗ್ತಾ ಇದೆ ಜಗ್ಗುದಾದನ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಹಿಂದೆ ಆಸ್ಪತ್ರೆಯಿಂದ ದರ್ಶನ್ ಡಿಸ್ಚಾರ್ಜ್, ಆಪರೇಷನ್ ಇಲ್ಲದೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್. 47 ದಿನಗಳಿಂದ BGS ಆಸ್ಪತ್ರೆಯಲ್ಲಿರುವಂತಹ ಆರೋಪಿ ದರ್ಶನ್ ಫಿಸಿಯೋಥೆರಪಿಯಲ್ಲೇ ಬೆನ್ನು ನೋವು ಕಮ್ಮಿ ಆಗಿಸಲು ಈಗ ಡಾಕ್ಟರ್ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಇಲ್ಲಿ ಆಪರೇಷನ್ ಮಾಡಲೇಬೇಕು, ಆಪರೇಷನ್ ಆಗಿಲ್ಲ ಅಂತ ಹೇಳಿದ್ರೆ ದರ್ಶನ್ಗೆ ಸಾಕಷ್ಟು ತೊಂದರೆ ಆಗುತ್ತೆ. ಇನ್ನೇನು ದರ್ಶನ್ ಬೆನ್ನಿನ ಸ್ವಾಧೀನವನ್ನೇ ಕಳ್ಕೊಳ್ತಾರೆ, ಕಾಲ ನಡೆಯೋಕ್ಕಾಗಲ್ಲ, ಕಾಲು ಕೂಡ ಕುಂಟ್ಕೊಂಡು ನಡೀತಾ ಇದ್ರೆ ಮೊನ್ನೆ ಕೋರ್ಟಿಗೆ ಹೋಗುವಂಥ ಸಂದರ್ಭದಲ್ಲೂ ಕೂಡ ಅದೇ ಆಯಿತು. ಆದರೆ ಕೊನೆಗೂ ಕೂಡ ಈಗ ಫಿಸಿಯೋಥೆರಪಿಯೇ ಸಾಕು, ಆದರೆ ಆಪರೇಷನ್ ಮಾಡೋದು ಅಗತ್ಯತೆ ಇಲ್ಲ ಎನ್ನುವಂಥ ಪ್ಲಾನ್ ಇದು. ಕೇವಲ ಫಿಸಿಯೋಥೆರಪಿಯಲ್ಲೇ ಗುಣಮುಖ ಮಾಡಬಹುದು ಎನ್ನುವಂಥದ್ದು ಕೂಡ ಡಾಕ್ಟರಿಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಎನ್ನುವಂಥದ್ದು ಮೂಲಗಳಿಂದ ಮಾಹಿತಿ. ಹಿಂದೆ ಆಸ್ಪತ್ರೆಯಿಂದ ದರ್ಶನ್ ಡಿಸ್ಚಾರ್ಜ್, ಆಪರೇಷನ್ ಇಲ್ಲದೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಮೊನ್ನೆಷ್ಟೇ ನೋಡಿದ್ವಿ, ಗುರುವಾರ ಡಿಸ್ಚಾರ್ಜ್ ಆಗ್ತಾರೆ ಎನ್ನುವಂಥದ್ದು ಕೂಡ ಸುದ್ದಿ ಹರಿದಾಡ್ತಾ ಇರುವಂಥದ್ದು. ಜೊತೆಗೆ ಎಲ್ಲೊಂದು ಕಡೆ ಪವಿತ್ರ ಗೌಡ ನಿನ್ನೆ ಹೊರಗಡೆ ಬರ್ತಾ ಇದ್ದಂಗೆ ಇವತ್ತು ದರ್ಶನ್ ಡಿಸ್ಚಾರ್ಜ್ ಆಗ್ತಾರೆ ಎನ್ನುವಂಥದ್ದು ಮೂಲಗಳಿಂದ ಮಾಹಿತಿ ಸಿಗ್ತಾ ಇದೆ. 47 ದಿನಗಳಿಂದ BGS ಆಸ್ಪತ್ರೆಯಲ್ಲಿ ದರ್ಶನ್ ಇದ್ರು. ಆಪರೇಷನ್ ಮಾಡಲೇಬೇಕು, ಆಪರೇಷನ್ ಮಾಡಿಲ್ಲ ಅಂತ ಹೇಳಿದ್ರೆ ಇನ್ನೇನು ಸ್ವಾಧೀನನೇ ಕಳ್ಕೊಳ್ತಾರೆ ಬೆನ್ನಿಂದು. ಇದೆಲ್ಲವೂ ಕೂಡ ಸುದ್ದಿ ಹರಿದಾಡಿತ್ತು. ಇನ್ನು ಫಿಸಿಯೋಥೆರಪಿಯಿಂದ ಎಲ್ಲವೂ ಕೂಡ ಗುಣಮುಖ ಆಗುತ್ತೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತದೆ. ಬಟ್ ಈಗಿರೋ ಅನುಮಾನ ಅಂತಂದ್ರೆ ಸಾಮಾನ್ಯವಾಗಿ ಫಿಸಿಯೋಥೆರಪಿ ಅಂತೆಲ್ಲ ಆದ್ರೆ ಇಷ್ಟು ದಿನಗಳ ಕಾಲ ಅಡ್ಮಿಷನ್ ಮಾಡಿಸ್ಕೊಳ್ಳೋದಿಲ್ಲ. ಹೌದು, ಸಾಮಾನ್ಯವಾಗಿ ಆಪರೇಷನ್ ಅಂತಂದ್ರೂ ಕೂಡ 40-47 ದಿನಗಳ ಕಾಲ ವೆರಿ ರೇರೆಸ್ಟ್ ಆಫ್ ರೇರೆಸ್ಟ್ ICU-ನಲ್ಲೇ ಇರಬೇಕು ಅನ್ನೋ ಪರಿಸ್ಥಿತಿಯಲ್ಲಿ ಮಾತ್ರ ನಾವು ಗಮನಿಸ್ದಂಗೆ ಆ ಆಸ್ಪತ್ರೆಯಲ್ಲಿ ಇಟ್ಕೊಳ್ತಾರೆ. ಇಷ್ಟು ದಿನ ಡಿಸ್ಚಾರ್ಜ್ ಆಗ್ದಲೇ ಹಾಸ್ಪಿಟ್ಲಲ್ಲೇ ಇದ್ದಾರೆ ಅಂತಂದ್ರೆ ಸರ್ಜರಿ ಮಾಡಲೇಬೇಕಾದ ಅನಿವಾರ್ಯ ಪರಿಸ್ಥಿತಿ ಇದೆ. BP ಕಂಟ್ರೋಲಿಗೆ ಬರ್ತಿಲ್ಲ, BP ಕಂಟ್ರೋಲ್ಗೆ ಆದ್ಮೇಲೆ ಸರ್ಜರಿ ಮಾಡಿಸ್ಬೋದು ಅನ್ನೋ ರೀತಿಯಲ್ಲೇ ಇತ್ತು. ಇವಾಗ ಬೇಲ್ ಸಿಕ್ಕ ತಕ್ಷಣ ಒಂದು 3 ದಿನ ಇದ್ರು ಆಸ್ಪತ್ರೆಯಿಂದ, ಇವತ್ತು ಡಿಸ್ಚಾರ್ಜ್ ಅಂತಂದ್ರೆ ಅದು ವಿತೌಟ್ ಸರ್ಜರಿ. ಸಹಜವಾಗಿ ಅನುಮಾನ